ಮಹಾಜನ್ ಅನ್ನೋ ಕುಟುಂಬದ ಬಳ್ಳಿ ನಾನು ಬೇರು ಈ ಮನೆದೇ ಆಗಿದ್ರು ಬೇರೆ ಒಳಗೆ ಈ ದಿವಸ ಇದ್ದೀನಿ. ಈ ಸಂಕಟನ ಯಾರ್ ತವ ಯೋಳ್ಕಳ್ಳಿ. ನನ್ನ ಜೀವನದಾಗೆ ಅತಿ ಮುಖ್ಯವಾಗಿರೋ 18 ವರ್ಷಗಳನ್ನ ಎಲ್ಲರಿಂದ ದೂರ ಕಳ್ದೀವ್ ನಾವ. ನನ್ನ ಅಪ್ಪಯ್ಯನಿಂದ, ನನ್ನ ಅಜ್ಜಿಯಿಂದ, ನನ್ನ ಇಡೀ ಕುಟುಂಬದಿಂದ ದೂರ ಇವ್ನವ. ಎಲ್ಲದಕ್ಕೂ ಕಾರಣ ಯಾರು? ಎಲ್ಲದಕ್ಕೂ ಕಾರಣ ನೀನೇ. ಅವ ನಿನ್ಗೆ ಹೆಂಗಾದ್ರೂ ಮನ್ಸು ಬಂತವ. ಅಜ್ಜಿ ಅಜ್ಜಿ ನೀವನ ಏನನ ಹೇಳಿ. ಅಪ್ಪಯ್ಯ ಒಂದ್ ದಿವ್ಸನು ನಿಮ್ ಮಗ್ಳು ಯಾರು ಹೆಂಗವಳೆ ಅಂತ ತಿಳ್ಕೊಳ್ಳೋ ಮನ್ಸು ಬರ್ಲಿಲ್ವಾ ಅಪ್ಪಯ್ಯ? ನಿಮ್ಗೆ ಅಷ್ಟೊಂದು ಬೇಡವಾಗೋದ್ನ ಅಪ್ಪಯ್ಯ? ಗುರುಗಳೇ, Baby? Amma, you scared me. Yeah, baby.
ಏನಾಯ್ತು? ಯಾಕೆ ಇಷ್ಟೊತ್ತಲ್ಲ ಇಷ್ಟು ಬೆವರ್ತಾ ಇದೆಯಲ್ಲ ನೀನು? ನನ್ನ ಟೈಮ್ ಅಮ್ಮಮ್ಮ, ಒಂದಾದ್ಮೇಲೆ ಒಂದು. ಅಲ್ಲ ಅನಿಕಾ, ಕಮಲಿ ಈ ಮನೆಗೆ ಬಂದಾಗ್ಲೂ ನೀನು ಕಾಮಾಗೇ ಇದ್ದೆ. ಈಗೇನಾಯ್ತು? ವಾಟ್ಸ್ ರಾಂಗ್ ಬೇಬಿ? 6 ತಿಂಗಳಿಂದ ಹಾಸ್ಪಿಟಲಲ್ಲಿ ಆಗ್ಲೋ ಈಗ್ಲೋ ಅಂತ ಸಾಯ್ತಿದ್ದವನು ಸಡನ್ ಆಗಿ ಕಣ್ ಬಿಟ್ಟಿದ್ದಾನೆ ಅಮ್ಮಮ್ಮ. ಯಾರು? ಇನ್ಯಾರು, ಅವನೇ ಆ ಶಂಭು. ಬೇಬಿ, ಅವನು ಕಣ್ಬಿಟ್ಟಿದ್ದಾನೆ ಅಂದ್ರೆ ನಿಜ ಬಾಯ್ಬಿಟ್ನ ಹೇಗೆ? ಹಾ, ಇನ್ನೂ ಅಲ್ಲಿವರೆಗೂ ಹೋಗಿಲ್ಲ. ಆದರೆ ಡೋಂಟ್ ವರಿ ಬೇಬಿ, ನಾನು ಇದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಓಕೆ? ಏನು ಬೇಡ ಅಮ್ಮಮ್ಮ, ನಾನೇ ನೋಡ್ಕೋತೀನಿ. ನಾನು ನಿಮ್ಮನ್ನು ನಂಬಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾನು ಕಂಬಿ ಎಣಿಸ್ಬೇಕಾಗತ್ತೆ. ಅಂದರೆ ಏನು? ನೀನು ಹೇಳ್ತಾ ಇರೋದೇನು? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂತ ಮಾತಾಡ್ತಿದ್ಯಾ? ಹಾ, ಎಲ್ಲದಕ್ಕೂ ವಯಸ್ಸು ಅಂತ ಒಂದಿರುತ್ತೆ ಅಮ್ಮಮ್ಮ. ನಾನು ನೋಡ್ಕೋತೀನಿ ಅಂತ ಅನ್ನಲ್ಲ, ಬಿಡಿ. ಏನು ವಯಸ್ಸು ಅಂತ ಒಂದಿರುತ್ತಾ? ಅಂದರೆ ಇವಳು ಮಾತಿನ ಅರ್ಥ ಏನು? ನನಗೆ ವಯಸ್ಸಿಲ್ಲ, ತುಂಬ ದಿನ ಬದುಕಲ್ಲ. ಓ ಹಾಗಾ? ಇವಳಿಗೆ ನಾನು ಬುದ್ಧಿ ಹೇಳೋದಕ್ಕೆ ಬಂದಲ್ಲ, ಇದೆಲ್ಲ ನನಗೆ ಆಗ್ಬೇಕಾದ್ದೆ ಕರ್ಮ. ಮಗಳೇ, ಗುರುಗಳೇ, ಯಾಕೆ ಹಿಂಗಾಯ್ತೈತೆ? ಪ್ರಶ್ನೆಗಳಿಗೆ ಉತ್ತರ ಹುಡಿಕೊಂಡು ಮೇಲೆತ್ತದವಳು ನಾನು. ಆದ್ರೆ ನಂಗೆ ಮೊದಲೇ ಮೆಟ್ಲು ಕೊನೆ ಮೆಟ್ಲು ಮಾತ್ರ ಕಾಣ್ತೈತೆ. ಹೆಂಗ್ ಮೇಲ್ ಬಂದೆ ಅಂತ ಗೊತ್ತಾಯ್ತಿಲ್ಲ ಗುರುಗಳೇ. ಇದಕ್ಕೆ ಇಂತಹ ಉತ್ತರ ಆಯ್ತಾ? ನೀನೀಗ ಕಮಲಿ ಮಹಾಜನ್ ಅನ್ನೋದು ನಿನಗೆ ಅರಿವಾಯ್ತಾ ಮಗಳೇ? ಅಂದ್ರೆ ನಿಮಗ್ ಮೊದ್ಲಿಂದಾನೇ ಗೊತ್ತಿತ್ತ ಗುರುಗಳೇ? ನನಗೆ ಗೊತ್ತಿತ್ತು ಅನ್ನೋದಕ್ಕಿಂತ ನಿಮ್ಮೆಲ್ರಿಗೂ ಗೊತ್ತಾಗಬೇಕು ಅನ್ನೋ ಆಕಾಂಕ್ಷೆ ನನಗಿತ್ತು ಕಮಲಿ. ಹಂಗಾರೆ ನನ್ನಿಂದ ಯಾಕೆ ಮುಚ್ಚಿಟ್ರೆ ಗುರುಗಳೇ? ನನ್ನ ಇಂಥ ಧರ್ಮ ಸಂಕಟ ಸಿಗಾಕ್ಸಕ್ಕ ಯೋಳಿ ಗುರುಗಳೇ. ನನ್ನವ್ವ, ನೀವು ಇನ್ನು ಯಾರ್ಯಾರಿದ್ದ ನನ್ನಿಂದ ಮುಚ್ಚಿಟ್ಟಿದ್ದೀರಾ? ಸಮಯ, ಕಾಲ, ಆ ಕಾಲನೇ ಇದೆಲ್ಲವನ್ನ ಮುಚ್ಚಿಟ್ಟಿತ್ತು. ಎಲ್ರು ನೆಮ್ಮದಿನ ಕಿತ್ಕೊಳ್ಳೋ ಸಮಯ ಇದ್ದು ಯಾರಿಗೆ ತಾನೇ ಉಪಯೋಗ ಗುರುಗಳೇ? ಹಂಗಾದ್ರೆ ನನ್ನ ನಿಶ್ಚಿತಾರ್ಥದ ಸಮಯದಾಗೆ ಅಜ್ಜಿ ಬಂದು ನಿಮ್ಮ ಅಮ್ಮನ ತವ ಮಾತಾಡ್ದೆ ಅಂತ ಹೇಳಿದ್ರಲ್ಲ, ಅವ್ರು ನಮ್ಮ ಅಮ್ಮನ ತವ ಮಾತಾಡಿರ್ಲಿಲ್ವಾ? ನನ್ನಪ್ಪ ಹಿಂಗೆ ನಾನೇ ಮಗಳು ಅಂತ ಗೊತ್ತಾದ್ಮ್ಯಾಕು ಅವ್ರನ್ನ ಈಟೆ ಪಿರುತಿ ಮಾಡ್ತಾರ. ಈ ಎಲ್ಲ ವಿಷಯನು ಎಲ್ರ ತವ ನಾನು ಹೇಳ್ಬೇಕಾ ಬೇಡ್ವಾ? ಈ ತರ 1000 ಪ್ರಶ್ನೆಗಳು ಹುಡ್ಕೋತೈತೆ ಗುರುಗಳೇ. ನಾನು ಏನ್ ಮಾಡ್ಲಿ? ನಾನು ಸಹ ಈ ದಿನಕ್ಕೆ ಕಾಯ್ತಾ ಇದ್ದೆ ಕಮಲಿ. ಆದ್ರೆ ಆ ದೇವರಾಟ ನೋಡು, ಲಕ್ಷ್ಮೀ ಪೂಜೆ ದಿನಾನೇ ನಿನಗೆ ಈ ವಿಷಯ ಗೊತ್ತಾಗೋ ಹಾಗೆ ಮಾಡಿದ್ದಾನೆ. ನೀನು ಆ ಮನೆ ಬೆಳಗೋ ಮಹಾಲಕ್ಷ್ಮಿ ಕಮಲಿ, ಆ ಮನೆ ದೀಪ ನೀನು. ಆದ್ರೆ ಗುರುಗಳೇ, ನನಗೆ ಗೊತ್ತಮ್ಮ, ನಿನ್ನ ಮನಸ್ಸಲ್ಲಿ 100 ಪ್ರಶ್ನೆಗಳಿವೆ ಅಂತ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರ
ಕೆಲವರಿಗೆ ನಿಜವಾಗ್ಲೂ ಗೊತ್ತಿಲ್ಲ. ಇನ್ನು ಕೆಲವರು ಗೊತ್ತಿದ್ದು ನಿನ್ನ ಹತ್ರ ಹೇಳ್ತಾ ಇಲ್ಲ. ನನ್ನ ಅವ್ವನಂಗ ಅವರು ಹೇಳಲಿಲ್ಲ ಅನ್ನೋದಕ್ಕಿಂತ ಅವರು ಹೇಳದೇ ಇರೋದಕ್ಕೆ ಇದ್ದಂಥ ಕಾರಣದ ಮಹತ್ವ ನೀನು ತಿಳ್ಕೋಬೇಕು ಕಮಲಿ. ಯಾರು ಏನೇ ಮುಚ್ಚಿಟ್ರು ವಿಧಿಯಾಟ ನೀನು ಸೇರ್ಬೇಕಾಗಿರೋ ಜಾಗಕ್ಕೆ ಸೇರಿಸಿದೆ. ಅಷ್ಟು ಮಾಡಿರೋ ವಿಧಿ ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋಗುತ್ತಾ ಹೇಳು? ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದಿರು. ಏನಾಯ್ತು? ಯಾರನ್ನ ಹುಡ್ಕೊಂಡು ಹೋಗ್ತೀರಾ ಕಮಲಿ ಅವರೇ? ಏನಾಯ್ತು ಕಮಲಿ ಅವರೇ? ಸರ್, ನಾನು ಏನಂದ್ರಿ? ಕಮಲಿ ಅವರೇ, ಅಳ್ಬೇಡಿ, ಏನೂ ಆಗಿಲ್ಲ. ಇನ್ಫ್ಯಾಕ್ಟ್ ಎಲ್ಲ ಒಳ್ಳೇದೇ ಆಗತ್ತೆ. ಬನ್ನಿ ನನ್ನ ಜೊತೆ. ಸರ್, ಒಂದು ನಿಮಿಷ ಕೆಳಗಿಳಿಬೋದಾ? ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು, ಪ್ಲೀಸ್. ಏನು? ತಾರಾ, ಈ ಹಠ ಯಾರಿಗೋಸ್ಕರ? ನಮ್ಮ ಋಷಿಗೆ ಒಳ್ಳೇದಾಗಲಿ ಅಂತನಾ? ತಾರಾ, ನಾನೊಂದು ಮಾತು ಹೇಳ. ನೀನು ಹೀಗೆ ಮಾಡೋದ್ರಿಂದ ನಮ್ಮ ಋಷಿಗೆ ತೊಂದರೆಗಳು ಜಾಸ್ತಿ ಆಗುತ್ತೆ ಹೊರತು ಅವನು ಖಂಡಿತ ನೆಮ್ಮದಿ ಸಿಗೋದಿಲ್ಲ. ನಾನು ನಿನಗೆ ಕೋಪ ಬರೆಸ್ಬೇಕು ಅಂತ ಹೇಳ್ತಿಲ್ಲ ತಾರಾ, ನೀನು ನಡ್ಕೋತಿರೋ ರೀತಿ ಹಾಗಿದೆ ಅಷ್ಟೇ. ಲುಕ್ ರಮೇಶ್, ನಾನು ಮಾಡ್ತಿರೋದು ತಪ್ಪು ಅಂತ ಕಾಣುತ್ತೆ ಹೊರತು ಅದ್ರ ಹಿಂದೆ ಇರೋ ಕಾರಣ ಆಗಲಿ ಉದ್ದೇಶ ಆಗಲಿ ಕಾಣ್ತಿಲ್ಲ. ಅದನ್ನು ನಾನು ನಿನಗೆ ಹೇಳಬೇಕು ತಾರಾ. ಪ್ಲೀಸ್ ರಮೇಶ್, ಈಗ ನೀವೇನು ಹೇಳಬೇಡಿ. ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನ ಕೇಳಿಸ್ಕೊಂಡು ಬದಲಾಯಿಸ್ಕೊಳ್ಳೋ ಸ್ಥಿತಿಲಿ ನಾನಿಲ್ಲ. ತಾರಾ, ನಿನ್ನ ಮನಸ್ಸನ್ನು ಬದಲಾಯಿಸಬೇಕು ಅನ್ನೋ ಪ್ರಯತ್ನ ನಂದು ಖಂಡಿತ ಅಲ್ಲ. ಆದರೆ ನಾನು ಹೇಳೋದು ನಿನಗೆ ಅರ್ಥ ಆಗಬೇಕು. ಈಗ ನಮ್ಮ ಜನ್ರೇಷನ್ ಅವ್ರ ಸಮಸ್ಯೆ ಏನು ಗೊತ್ತಾ? ಯಾರು ನಮ್ಮ ರೀತಿ ಯೋಚನೆ ಮಾಡಲ್ವೋ, ನಮ್ಮ ರೀತಿ ಅಭಿಪ್ರಾಯಗಳನ್ನ ಇಟ್ಕೊಂಡಿರಲ್ವೋ ಅವ್ರನ್ನ ನಾವು ಗೌರವಿಸೋದೇ ಇಲ್ಲ. ಈಗ ನಿನಗೆ ಕಮ್ಮಿ ಕಂಡ್ರೆ ಆಗೋದಿಲ್ಲ, ಓಕೆ, ನೋ ಪ್ರಾಬ್ಲಮ್. ಆದರೆ ಪದೇ ಪದೇ 4 ಜನರ ಮುಂದೆ ನೀನು ಕಮಲಿನ ಹಾಗೆ ಅವಮಾನ ಮಾಡೋದು ಸರಿಯಲ್ಲ.
ಶಿ ಡಸಂಟ್ ಡಿಸರ್ವ್ ದಟ್. ಒನ್ ಮೋರ್ ಥಿಂಗ್, ನಮ್ಮ ರಿಷಿ ಕಮಲಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ. ಇದು ನಿನಗೆ ಅರ್ಥ ಆಗಬೇಕು. ನೋಡಿ, ನನಗೆ ನಿಮ್ಮ ಹಾಗೆ ಮಕ್ಕಳು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡ್ರೋಕ್ಕಾಗಲ್ಲ. ಮಂಗಳಮ್ಮ, ಮಂಗಳಮ್ಮ, ನೀವಿಲ್ಲಿ? ಅದು ಅಲ್ಲ, ಇಷ್ಟೊತ್ತಿನಲ್ಲಿ ಒಬ್ಬರೇ ಎಲ್ಲಿ ಹೋಗ್ತಿದ್ದೀರಾ? ನಾನು ನಮ್ಮ ಊರಿಂದ ಬಂದದ್ದೆ. ಇಲ್ಲಿ ಬಸ್ ಏನಾದರೂ ಮಿಸ್ ಆಯ್ತಾ ಅಥವಾ ಯಾರಿಗಾದ್ರೂ ಕಾಯ್ತಿದ್ದೀರಾ? ಇಷ್ಟೊತ್ತಿನಲ್ಲಿ ನೀವು ಒಬ್ಬರೇ ಹೋಗೋದು ಸರಿಯಲ್ಲ. ಬನ್ನಿ, ನಮ್ಮನೆಗೆ ಹೋಗಿ ಆಮೇಲೆ ಮಾತಾಡೋಣ. ಇಲ್ಲ ಇಲ್ಲ ಬ್ಯಾಡಿ, ನಾನು ಒಯ್ತೀನಿ. ಎಲ್ಲಿಗೆ ಹೋಗ್ತೀರಿ ಮಂಗಳಮ್ಮ? ಆಗಲೇ ಲೇಟ್ ಆಗಿದೆ. ಮೊದಲು ನಮ್ಮ ಮನೆಗೆ ಬನ್ನಿ, ರೆಸ್ಟ್ ಮಾಡಿ, ನಾಳೆ ಕೂತು ಮಾತಾಡೋಣ. ಬನ್ನಿ ಮಂಗಳಮ್ಮ. ರಿಷಿ ಸರ್ ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರಿ? ನಂಗೇನೂ ಆಗಿಲ್ಲ. ಬನ್ನಿ ಹೇಳ್ತೀನಿ. ಸರ್, ದಿಟ್ಟವಾಗ್ಲೂ ನಂಗೇನೂ ಆಗಿಲ್ಲ. ಸೌಂಡು ವಿಜುವಲ್ಸ್ ಎರಡೂ ಕಟ್ಟು. ಸರ್, ಏನು ಸರ್ ಇದು? ನಾನು ಹೇಳ್ತೀನಿ, 1-2 ನಿಮಿಷ ರಿಷಿನ ಬ್ಲೈಂಡಾಗಿ ನಂಬಿ, ಓಕೆನಾ? ಸುಮ್ಮನೆ ಬನ್ನಿ. ಸಂಭು, ಸಂಭು, 7 ದಿವಸ ನಿನ್ ಗುಣ ಆಗ್ಬೇಕು ಅಂತ ನಿನ್ ಪಕ್ಕನೆ ಬಂದು ಕುಂತೀವಿ, ಗೊತ್ತಾ? ಇವತ್ತು ರಿಷಿ ಸರು 7 ಜನ ಕರ್ಕೊಂಬಂದ್ಬಿಟ್ರು. ಸಂಭು, ನಿಮ್ಮ ಅವ್ವ ಅಪ್ಪ ಹೆಂಗ್ ಗೊತ್ತಾದ್ರೆ ಏಟ್ ಖುಷಿ ಪಡ್ತಾರೆ ಗೊತ್ತಾ? ಎಷ್ಟು ಕಾಯಿಸ್ಬಿಟ್ಯೋ ನೀನು. ಎಲ್ಲರೂ ನಿನ್ನ ಮೇಲೆ ನಂಬಿಕೆ ಕಳ್ಕೊಂಡ್ರು. ಕಮಲಿ ಅವ್ರು ಮಾತ್ರ ನಿನ್ನ ನೋಡ್ಕೊಂಡು ಹೋಗೋದಕ್ಕೆ ಪದೇ ಪದೇ ಬರ್ತಿದ್ರು. ಸರ್, ಪೇಷಂಟ್ಗೆ ಸ್ಟ್ರೆಸ್ ಆಗುತ್ತೆ. ಈಗಾಗಲೇ ತುಂಬ ಜನ ನೋಡ್ಕೊಂಡು ಹೋಗಿ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ. ಅವ್ರು ಸ್ವಲ್ಪ ರೆಸ್ಟ್ ಮಾಡಲಿ. ಸೊ ಪ್ಲೀಸ್. ಯಾ ಹೊರಡ್ತೀನಿ. ಅದು ಸ್ವಲ್ಪ ಹೊತ್ತು ಅವರು ಮಾತಾಡ್ತಾರೆ. ಸಿಸ್ಟರ್, ಸಂಭುಗೆ ಏನು ತೊಂದರೆ ಇಲ್ಲ ಅಲ್ಲೋರ? ಅವನು ಸರಿಯಾಗಿ ಅವನೇ ತಾನೆ. ಆದರೂ ಯಾಕೋ ಏನು ಮಾತಾಡ್ತಿಲ್ಲ ಸಿಸ್ಟರ್. ಮೊದಲಿಗಿಂತ ಅವ್ರ ಕಂಡೀಷನ್ ಬೆಟರ್ ಆಗಿದೆ. ಆದರೆ ಅವ್ರು ಮಾತಾಡೋಕ್ಕಾಗಲ್ಲ. ನಿಧಾನಕ್ಕೆ ಚೇತರಿಸ್ಕೋತಾರೆ. ಕಾಯೋಣ.